ನಾನಿವತ್ತು ಒಂದು ವಿಭಿನ್ನವಾದ ಒಂದು ಶೀರ್ಷಿಕೆ ಇಟ್ಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇರುವಂತಹ ಒಂದು ಹೊಸ ಚಲನಚಿತ್ರ ಸಿಂಹ ಗುಹೆ. ಸೊ ಇದು ಎಷ್ಟು ವಿಭಿನ್ನವಾಗಿದೆಯೋ ಅಷ್ಟೇ ವಿಭಿನ್ನತೆಯಿಂದ ಕೂಡಿರುವಂತಹ ನಮ್ಮ ಹೀರೋ ಅವರು ಕೂಡ ಇದ್ದಾರೆ. ಯಾಕೆ ವಿಭಿನ್ನ ಅಂತ ಹೇಳ್ತಾ ಇದ್ದೀನಿ ಅಂತ ಅದು ಪ್ರಶ್ನೆ ಮುಂದಕ್ಕೆ ಹಾಕೋಣ. ನೆಕ್ಸ್ಟು ಇಲ್ಲಿ ಹೀರೋಯಿನು ನಿವಿಷ್ಕಾ ಪಾಟೀಲ್. ನಮಸ್ತೆ, ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವು? ಹೀರೋನ ಮಾತಾಡ್ಸೋಕ್ಕಿಂತ ಮುಂಚೆ ಹೀರೋಯಿನ್ನ ಮಾತಾಡ್ತಾ ಯಾಕೆಂದ್ರೆ ಅವ್ರು 15,000 ಕಿಲೋಮೀಟ್ರಿಂದ ಬಂದಿದ್ದಾರೆ, ಅದಕ್ಕೋಸ್ಕರ ಟೈಮು ಅವ್ರಿಗೆ ಸುಧಾರಿಸ್ಕೊಳ್ಳಿ ಅಂತ. ಸೊ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಫೈನ್, ಥ್ಯಾಂಕ್ ಯು. ಸೊ ಸಿಂಹ ಗುಹೆ ಬಗ್ಗೆ ಹೇಳೋದಾದರೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಸಣ್ಣದಾಗಿ, ಆಮೇಲೆ ವಿಶ್ಲೇಷಣೆಗೆ ಹೋಗೋಣ. ಸೊ ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ ಏನಂತಂದರೆ, ಅದೊಂಥರ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ. ಆ್ಯಕ್ಚುಲಿ ಇದು ಕಾನ್ಸೆಪ್ಟ್ ಬಂದ್ಬಿಟ್ಟು ಇಲ್ಲ, ಅದು ಕಾನ್ಸೆಪ್ಟ್ ಅಲ್ವಾ? ಮರ್ಡರ್ ಮಿಸ್ಟ್ರಿ ಕಾನ್ಸೆಪ್ಟ್ ಬಂದ್ಬಿಟ್ಟು ಮರ್ಡರ್ ಮಿಸ್ಟ್ರಿ. ಅದರಲ್ಲಿ ನನ್ನ ಕಾನ್ಸೆಪ್ಟ್ ಲೈಕ್ ನಂದೇನಂತಂದರೆ ಒಂಥರ ಸಾಫ್ಟ್ ಹುಡುಗಿ, ನಾರ್ಮಲ್ ಡೇ ಟು ಡೇ ಲೈಫಲ್ಲಿ ಏನೇನು ಮಾಡ್ತಿದ್ದೆ ಆ ಥರ ಅಂದ್ರೆ ಇನ್ನಸೆಂಟ್ ಹುಡುಗಿ ಕ್ಯಾರೆಕ್ಟರ್ ನಾನು ಮಾಡ್ತಾರೆ. ನಿಜವಾಗ್ಲೂ ಹಾಗೆ ಇರ್ತೀರಾ? ಇಲ್ಲ ಪಾತ್ರಕ್ಕೆ ಮಾತ್ರ? ರಿಯಲ್ ಲೈಫಲ್ಲಿ ಅಂತ ಇನ್ನು ಅಷ್ಟೊಂದು ಇನ್ನಸೆಂಟ್ ಅಂತ ನಾನು ಹೇಳ್ಕೊಳಲ್ಲ. ಇನ್ನಸೆಂಟ್ ಆಗಿದ್ರೆ ಕಷ್ಟ ಇದೆ. ಇದೆಯಲ್ಲ ಅಲ್ಲ, ಅದು ಅದೆಲ್ಲ ಹೇಳಿದ್ರೆ ನಾನಿವಾಗ ರಿವೀಲ್ ಮಾಡಬೇಕಾಗುತ್ತೆ. ಸೊ ಇಟ್ಸ್ ಕೈಂಡ್ ಆಫ್ ಲೈಕ್ ಇನ್ನೋಸೆಂಟ್, ಬಟ್ ಅವಳ ಲೈಕ್ ಅವಳ ಪರ್ಸ್ನಲ್ ವಿಚಾರ ಅಂತ ಬಂದಾಗ ತುಂಬ ಸ್ಟ್ರಾಂಗಾಗಿ ನಿಂತ್ಕೊಳ್ತಾಳೆ ಅನ್ನೋ ಒಂದು ಕ್ಯಾರೆಕ್ಟರ್. ಓಕೆ, ಈಗ ರವಿ ಶಿರೂರ್ ಅವ್ರ ಬಗ್ಗೆ ಒಂದು ಫಸ್ಟ್ ಪ್ರಶ್ನೆ ಏನು ಅಂತಂದರೆ, ನಾನು ನಿಮ್ಮನ್ನು ನೋಡುವಂಥ ಶೈಲಿನೇ ಚೇಂಜ್ ಆಗೋಯ್ತು. ಯಾಕೆ ಅಂತಂದರೆ, ನಾನು ಸ್ಟ್ರಿಕ್ಟಾಗಿ ಫಾಲೋ ಮಾಡುವಂಥ ಒಬ್ಬ ಕ್ರಿಕೆಟರು ನಿಮ್ಮ ನಾಡಿನ ಅಕ್ಕಪಕ್ಕನೇ ಜಿಮ್ಮಿ ನಿಶಾಮ್ ಅಂತ ಇದ್ದಾರೆ. ಅವ್ರು ನೋಡ್ತಿದ್ರೆ ನಿಮ್ಮನ್ನೇ ನೋಡಿದಾಗ ಕ್ಲೀನ್ ಶೇವಲ್ಲಿ ಇಲ್ಲಿ ನೋಡೋದಲ್ಲ, ಸೊ ಅದೇ ಥರ ಕಾಣಿಸ್ತೀರಾ? ನಮ್ಮ ಶೂಟಿಂಗ್ ಟೈಮಲ್ಲೆಲ್ಲ ನೋಡ್ಬೋದು. ಇಲ್ಲ ನಾನು ಇವಾಗ ಎಸ್ ಸರ್, ಎಕ್ಸಾಕ್ಟ್ಲಿ, ಆಲ್ರೌಂಡ್ರು. ಸೊ ಹೇಗಿದ್ದೀರಿ ತಾವು? ಚೆನ್ನಾಗಿದ್ದೀವಿ ಸರ್. ಹೇಗಿದೆ ಸೊ ವಾತಾವರಣ ಇಲ್ಲಿ ಹೇಗಿದೆ? ಬಿಸಿ ಇದೆ ಸರ್, ಸಿಕ್ಕಾಪಟ್ಟೆ ನೋಡಿ. ಸಮ್ಮರ್ ಕಡಿಮೆ ಆಗ್ತಾ ಇದೆ ನಮ್ಮಲ್ಲಿಗೆ. ಓಕೆ ಓಕೆ ಓಕೆ. ಅಂದರೆ ನೀವು ಹುಟ್ಟು ಬೆಳೆದಿದ್ದು ಎಲ್ಲ ಅಲ್ಲೇನಾ, ಇಲ್ಲ ಹೇಗೆ ಇಲ್ಲಿಂದ ಹೋದಂಥದ್ದು? ಕನ್ನಡ ಹೆಂಗೆ ಬರುತ್ತೆ ನಮಗೆ? ಅದು ನಿಜಾನೇ, ಹೇಳಕ್ ಬರಲ್ಲ. ಲೋಕಲ್ ಬಳ್ಳಾರಿ ಸರ್, ಬಳ್ಳಾರಿಲಿ ಹುಟ್ಟಿದ್ದು, ಬಳ್ಳಾರಿಲಿ ಬೆಳೆದಿದ್ದು. ಆಸ್ಟ್ರೇಲಿಯಾಗೆ ಈಗ ಒಂದು 15 ವರ್ಷ ಆಯಿತು ಆಸ್ಟ್ರೇಲಿಯಾ. ಸರ್, ಈಗ ಆಸ್ಟ್ರೇಲಿಯಾದಿಂದ ಹೆಚ್ಚು ಕಮ್ಮಿ 15-20 ಸಾವಿರ ಕಿಲೋಮೀಟ್ರ್ ಅಂತ ಕೂಡ ಹೇಳಿದ್ರಿ. ಅಲ್ಲಿಂದ ಇಲ್ಲಿವರೆಗೂ ನಿಮ್ಮ ಪಯಣ ಬಂದಿದ್ದ ಉದ್ದೇಶ ಏನು? ಈ ಸಿಂಹ ಗುಹೆಯಲ್ಲಿ ನುಗ್ಗದಂಥದ್ದು ಏನಕ್ಕೆ, ಯಾಕೆ? ಉದ್ದೇಶ ಸಿಂಹ ಗುಹೆ ಮಾಡೋ ನಂತರ ಬಂದಿದ್ದು. ನಾನು ಆ್ಯಕ್ಚುಲಿ ಬಂದು ಹೋಗ್ತಾನೆ ಇರ್ತೀನಿ ವರ್ಷಕ್ಕೊಂದು 2-3 ಸತಿ ಇಂಡಿಯಾಗೆ. ಅದು ನಮ್ಮ ಗ್ಯಾಪ್ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ, ತವ್ರ ಮನೆ ಅಂತಾರೆ. 2-3 ಸತಿ ಬಂದು ಹೋಗ್ತಾ ಇರ್ತೀನಿ. ಬರೋದು ಹೋಗೋದು ದೊಡ್ಡ ವಿಷಯ ಅಲ್ಲ. ಸೊ ಇದು ಪ್ರಾಜೆಕ್ಟ್ 4 ವರ್ಷದಿಂದ ನಡೀತಾ ಇತ್ತು. ಆಮೇಲೆ ಕೋವಿಡ್ ಬಂತು. ಸೊ ನಂದು ಸಮರ್ಥನ ಫಸ್ಟ್ ಮೂವಿ ರಿಲೀಸ್ ಆದಮೇಲೆ ಸೊ ಇದು ನೆಕ್ಸ್ಟ್ ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ವಿ. ಸೊ ಕೋವಿಡ್ ಬಂತು. ಕೋವಿಡ್ ಆದಾಗಿಂದ ಇದು ಮಾಡೋಕ್ಕಾಗಲಿಲ್ಲ. ನಾನು ಆ್ಯಕ್ಚುಲಿ ಒಂದು 3 ವರ್ಷ ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲೇ ಸ್ಟಕ್ ಆಗ್ಬಿಟ್ಟಿವಿ ನಾವು. ಸೊ ಅದಾದಮೇಲೆ ಒಂದು 2 ಇಯರ್ಸ್ ಆಯ್ತು ಇದು ಸ್ಟಾರ್ಟ್ ಆಗಿ. ಸೊ ಹಂತಕ್ಕೆ ಬಂದು ನಿಂತಿದೆ. ಇವತ್ತು ನಿಮ್ಮ ಎದುರಿಗಿದ್ದೀವಿ, ಇಂಟರ್ವ್ಯೂ ನಡೀತಾ ಇದೆ. ಓಕೆ ಸರ್, ಒಂದು ಕುತೂಹಲ ಹುಟ್ಟಿಸುವಂತಹ ಪ್ರಶ್ನೆ ಏನು ಅಂತಂದರೆ, ನಿಮ್ಮ ಒಡನಾಟ ಶುರು ಆಗಿದ್ದು ಈಗ ಒಂದು 15-20 ನಿಮಿಷದ ಮುಂಚೆ. ನೀವು ಅಷ್ಟು ಬೇಗ ಅಟ್ಯಾಚ್ ಆಗಿಬಿಡ್ತೀರಾ ಅಥವಾ ನಮ್ಮೊಳಗೆ ಸೇರ್ಕೊಂಡ್ಬಿಡ್ತೀರಾ? ನಾನು ಜೇಬಲ್ಲಿ ಫೇಕ್ ಕಿತ್ಕೊಂಡಿರ್ತೀನಿ ಸರ್, ಯಾವಾಗಲೂ ಜೇಬಲ್ಲಿ ಸ್ವಲ್ಪ ಹಿಂಗೆ ಅಂತೀನಿ, ಸ್ವಲ್ಪ ಇದಾಗ್ಬಿಡುತ್ತೆ ಅದು. ಅಲ್ಲ, ಈಗೇನು ಅಂತಂದರೆ ಹೊರಗಡೆ ಹೋಗಿದ ತಕ್ಷಣ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿದ ತಕ್ಷಣ ಸ್ವಲ್ಪ ಏನೋ ಬದಲಾವಣೆಗಳು ಅಥವಾ ಹೆಡ್ ವೈಟು ಆ ಥರ ಬಂದ್ಬಿಡೋದು ನಾರ್ಮಲ್ ಆಗಿ ಅಲ್ವಾ? ಏನಿಲ್ಲ ಸರ್, ಎಲ್ಲಿಲ್ಲ, ಹೋಗ್ತಲ್ಲ ಯಾವತ್ತಿದ್ರು. ರವಿ ಅವರು ಇಲ್ಲಿ ಬಂದು ನೋಡಿ, ಅಲ್ಲಿ ನೋಡಿದ್ರು ಕನ್ನಡದ ಅಮೇಝಿಂಗ್ ಗ್ರೂಪ್ ಇದೆ. ಹೌದಾ? ಒಂದು 20,000 ಫ್ಯಾಮಿಲೀಸ್ ಇದೀವಿ ನಾವು ಮೆಲ್ಬರ್ನ್. ನಾನು ಇರೋದು ಮೆಲ್ಬರ್ನಲ್ಲಿ, ಆಸ್ಟ್ರೇಲಿಯಾದಲ್ಲಿ. ಒಂದು 20-25,000 ಫ್ಯಾಮಿಲೀಸ್ ಇದೆ. ಸೊ ರಾಜ್ಯೋತ್ಸವ ಅಂತ ಬಂದಾಗೆ ವರ್ಷಕ್ಕೊಂದು 2-3 ರಾಜ್ಯೋತ್ಸವ ಮಾಡ್ತೀವಿ. ಸೊ ಯಾವ ಥರ ಸರ್ ಅದು ಆಚರಣೆ? ನಮಗೆ ಗೊತ್ತಿಲ್ಲದೆ ಇರುವಂಥ ವಿಷಯಗಳು ತಿಳ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಮ್ದು ಒಂದು ಕ್ರಿಕೆಟ್ ಗ್ರೂಪ್ ಇದೆ. ಸೊ ನಾನು ಮಾಡೋದಂತಲ್ಲ, ಇದೇ ಥರ ಈ ಮೂವಿ ಮಾಡಿದ್ವಿ ಒಂದು ತಂಡದಿಂದ. ಸೊ ನಮ್ಮದೇ ಆದಂಥ ಒಂದು ತಂಡ ಇದೆ. ಸೊ ಒಂದು 14 ಕ್ರಿಕೆಟ್ ಬೆಂಗಳೂರು ಹುಡುಗರದ್ದು ಟೀಮ್.
ಸೊ ಎವ್ರಿ ನವೆಂಬರಲ್ಲಿ ನಾವು ಕ್ರಿಕೆಟ್ ನಡೆಸ್ತೀವಿ ಪ್ರಾಜೋತ್ಸವ ಕಪ್ ಅಂತ ಅದು ನಮ್ಮ ಟೀಮ್ ಹೆಸರು. ಸೊ ಅದನ್ನು ನಡೆಸಾದ್ಮೇಲೆ ದೆನ್ ಫಂಕ್ಷನ್ ಆಗುತ್ತೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ಇರುತ್ತೆ. ಸೊ ಇಲ್ಲಿಂದ ಆರ್ಟಿಸ್ಟ್ ಬರ್ತಾರೆ, ಇಲ್ಲಾಂದ್ರೆ ಯಾರಾದ್ರು ಸೆಲೆಬ್ರಿಟೀಸ್ ಬಂದಿರ್ತಾರೆ. ಸೊ ಈ ಥರ ಒಂದು ಫಂಕ್ಷನ್ ಪ್ರತಿ ವರ್ಷ ಒಂದೆರಡು ನಡೆಯುತ್ತೆ ಎವ್ರಿ ನವೆಂಬರ್. ಸೊ ಕನ್ನಡ ಅನ್ನೋದು ನಮಗೆ ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀವು ಕನ್ನಡವಾಗಿ ಸೂಪರ್. ಆಮೇಲೆ ಸರ್ ಬೇರೆ ಆಚರಣೆಗಳು ಏನು ಮಾಡ್ತೀರಿ ಅಲ್ಲಿ? ಪ್ರತಿಯೊಂದು ಹಬ್ಬ ಆಗಿರ್ಬೋದು, ಯಾವುದು ಮಿಸ್ ಮಾಡೋದು ಸರ್, ಯಾವುದು ಮಿಸ್ ಆಗಲ್ಲ. ಇಲ್ಲಿಗಿಂತ ಜಾಸ್ತಿ ಅಲ್ಲೇ ಮಾಡ್ತೀವಿ. ನಾನು ಈ ಪ್ರಶ್ನೆ ಕೇಳಬೇಕು ಅಂತ ಯಾಕೆ ಅಂತಂದ್ರೆ ಇಲ್ಲಿ ಇಲ್ದೇ ಇರೋ ಒಗ್ಗಟ್ಟು ಅಲ್ಲಿ ಕಾಣ ಸಿಗುತ್ತೆ. ಯಾಕಂದ್ರೆ ದೇಶ ಬಿಟ್ಟು ಬಂದಿರ್ತೀವಿ, ನಮ್ಮವರು ತಮ್ಮವರು ಅಂತ ಇರೋದಿಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಸೊ ಅದೇ ಹೇಳ್ತಾರಲ್ಲ, ಹೊರಗಡೆ ಹೋದಾಗೆ ಅದ್ರ ಮಿಸ್ ಆಗ್ತೇವೆ, ನಮ್ಮತನವನ್ನು ಮಿಸ್ ಆಗ್ತೇವೆ. ಅಲ್ಲಿ ಸ್ವಲ್ಪ ಇಲ್ಲಿಗಿಂತ ಜಾಸ್ತಿ ಆಚರಣೆ ಅಲ್ಲೇ ಇರುತ್ತೆ. ಪ್ರತಿಯೊಂದು ಹಬ್ಬ ಆಗಿರ್ಬೋದು, ಈ ತರ ಕನ್ನಡದ ವಿಷಯ ಆಗಿರ್ಬೋದು. ಸೊ ಈಗ ಪುನೀತ್ ರಾಜ್ಕುಮಾರ್ ಫಂಕ್ಷನ್ಸ್ ಆಗಿರ್ಬೋದು. ಮೊನ್ನೆ ಆಕ್ಚುಲಿ ಲಾಸ್ಟ್ ನಾನು ಬರೋ ಮುಂಚೆ ಒಂದು ವಾರದ ಮುಂಚೆ ಪುನೀತ್ ರಾಜ್ಕುಮಾರ್ ಬರ್ಡೇ ದಿವಸ ಕ್ಯಾರಂ ಟೂರ್ನಮೆಂಟ್ ಅಂತ ಮಾಡಿದ್ವಿ ನಮ್ಮ ಕನ್ನಡ ಸಂಘದಿಂದ. ಸೊ ಇದೆಲ್ಲ ನಡೀತಾನೆ ಇರುತ್ತೆ ರೆಗ್ಯುಲರ್ ಆಗಿ. ಸರ್ ಅಲ್ಲೆಲ್ಲ ಅವಕಾಶ ಇದೆಯಾ ಹಬ್ಬ ಆಚರಣೆ ಮಾಡೋದಕ್ಕೆ ಪಬ್ಲಿಕ್ ಆಗಿ ಆ ಥರ ಏನಾದ್ರು ಇದೆಯಾ? ಯಾಕಂದ್ರೆ ನಮ್ಗೆ ಕಂಡಿಲ್ಲ ನಾವು. ಇಟ್ಸ್ ಡೆಮೋಕ್ರಸಿ. ನಿಮ್ದು ಏನಾದ್ರು ಮಾಡ್ಬೋದು. ಟೆಂಪಲ್ಸ್ ಇದೆ, ಟೆಂಪಲ್ಸ್ ಇದೆ. ಯಾವ್ಯಾವ ಟೆಂಪಲ್ಸ್ ಸಿಗ್ಬೋದು ಸರ್? ಸೊ ಈ ಬಿಗ್ಗೆಸ್ಟ್ ಟೆಂಪಲ್ ಮೆಲ್ಬರ್ನ್ ಅಲ್ಲಿ ಇರೋದ್ರಲ್ಲಿ ಒಂದೇ ಟೆಂಪಲ್ ಎಲ್ಲ ದೇವ್ರನ್ನ ಇಟ್ಬಿಟ್ಟಿದ್ದಾರೆ. ಯಾರ್ಯಾರಿಗೆ ಇಷ್ಟ ಎಲ್ಲ ಶಿವ ವಿಷ್ಣು ಟೆಂಪಲ್ ಅಂತ ಹೆಸರು. ನಮ್ಮ ಮನೆಯಿಂದ ಒಂದು 20 ಕಿಲೋಮೀಟರ್ ಇದೆ. ಸೊ ಅಲ್ಲಿ pretty much ನಿಮಗೆ ಯಾವ್ದು ಇರ್ಬೇಕು ಎಲ್ಲ ಇದೆ. ಸೊ ಸಪ್ರೇಟ್ ಅಂತಿಲ್ಲ. ಕೆಲವೊಂದು ಬೇರೆ ಟೆಂಪಲ್ಗಳು ಚಿಕ್ಕ ಗಣೇಶನ್ ಟೆಂಪಲ್ ಅಂತ ಬೇರೆ ಬರುತ್ತೆ, ದುರ್ಗಾ ಟೆಂಪಲ್ ಅಂತ ಇನ್ನೊಂದಿದೆ. ಚಿಕ್ಕದಿರುತ್ತೆ. ಒಂದು ದೊಡ್ಡದ್ರಲ್ಲಿ ಏನು ಮಾಡ್ತಾರೆ ಎಲ್ಲ ಇಟ್ಬಿಡ್ತಾರೆ. ಸೊ ಇಟ್ಸ್ ಈಸಿ ಮ್ಯಾನೇಜ್ ಮಾಡೋದಕ್ಕೆ. ದೊಡ್ಡ ಹಬ್ಬಗಳು ಆದಾಗೆ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಅಲ್ಲಿ ದೀಪಾವಳಿ ಆದಾಗೆ ಸೊ ಪಟಾಕಿ ಎಲ್ಲ ಹೋಗ್ತಾರೆ. ಯಾಕಂದ್ರೆ ನಾವು ಹೊರಗಡೆ ಎಲ್ಲ ಪಟಾಕಿ ಹೊಡೆಯೋಕ್ಕಾಗಲ್ಲ. ಸೊ ಅದಕ್ಕೆಲ್ಲ ಅಬ್ಜೆಕ್ಷನ್ಸ್ ಇರುತ್ತೆ, ಅಲೋ ಮಾಡಲ್ಲ ಗೌರ್ಮೆಂಟ್. ಸೊ ಅದಕ್ಕೆ ಪರ್ಮಿಷನ್ ತೊಗೊಳ್ತಾರೆ. ಟೆಂಪಲ್ ಅವ್ರು ಪರ್ಮಿಷನ್ ತೊಗೊಂಡಿದ್ದು. ಸೊ ಕೆಲವೊಂದು ಟೆಂಪಲ್ಸ್ ಅಲ್ಲಿ ಗ್ರ್ಯಾಂಡ್ ಆಗಿ ನ್ಯೂ ಇಯರ್ಗೆಲ್ಲ ಹೊಡಿತಾರಲ್ಲ ಆ ಟೆಂಪಲ್. ಸೊ ಹೋಲಿ ಆಗಿರ್ಬೋದು, ರೀಸೆಂಟಾಗಿ ಹೋಲಿ ಟೆಂಪಲ್ ಅಲ್ಲಿ ಆಗಿರ್ತಾರೆ. ಇಲ್ಲಿದ್ರೆ ನಾವು ಮಾಡಲ್ಲ ಅಷ್ಟು ಮಾಡ್ತೀವಿ. ಈಗ ರಾಜ್ಯೋತ್ಸವ ನೋಡಿ, ನಾನು ಇಲ್ಲಿದಾಗ ಅಷ್ಟು ಇನ್ವಾಲ್ವ್ಮೆಂಟ್ ಇರ್ತಾ ಇದ್ದಿಲ್ಲ, ಸ್ವಲ್ಪ ಚಿಕ್ಕಪುಟ್ಟ ಮಾಡ್ತಾ ಇದ್ದೆ. ಸೊ ಅಲ್ಲಿ ಹೋದ್ಮೇಲೆ ಇಟ್ಸ್ ಅ ಬಿಗ್ ಫಂಕ್ಷನ್. ಮಾಡ್ಲೇಬೇಕಪ್ಪ ಅಂತ ಅನ್ಸುತ್ತಲ್ಲ ಮದುವೆಗಿಂತ. ಸೊ ನಮ್ಮ ಗ್ರೌಂಡ್ ನೋಡಿದ್ರೆ ನೀವು ಫುಲ್ ಕನ್ನಡ ಫ್ಲಾಗ್ ಇರುತ್ತೆ. 2 ಗ್ರೌಂಡ್ ಬುಕ್ ಮಾಡಿರ್ತೀವಿ 2 ವಾರ. ಸೊ ಕಂಪ್ಲೀಟ್ ಕನ್ನಡ ಫ್ಲಾಗ್, ಎಲ್ಲೋ ರೆಡಿ, ಎಲ್ಲಿ ನೋಡಿದ್ರು ಅರ್ಶನ ಕುಂಕುಮ ಕನ್ನಡಮಯ. ಸೊ ಓಕೆ ಸರ್, ಫಸ್ಟ್ ನಿಮ್ಮನ್ನು ಕಂಡಂಗೆ ಸಿಂಹ ಗುಹೆ ಬಗ್ಗೆ ಮಾತಾಡ್ತೀನಿ. ಯಾಕೆಂತಂದರೆ ಸರ್ ಹಲವಾರು ವಿಚಾರಗಳು ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು, ಒಬ್ಬ ಕನ್ನಡಿಗನಾಗಿ ಹೊರಗಡೆ ಹೋಗಿ ಬದುಕ್ತಾ ಇರೋವಂಥದ್ದು, ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ಕೇಳ್ತಾ ಇದ್ದೀನಿ. ನೀವು ಬಂದಿದ ತಕ್ಷಣ ಕೇಳಿದ್ರೆ ಗೆಸ್ಚರ್ಸ್ ಬಗ್ಗೆ ಹೇಗೆ, ಇಲ್ಲಿ ಓಕೆನಾ, ಕಾಲ ಮೇಲೆ ಕಾಲು ಹಾಕ್ಕೊಂಡ್ರೆ, ಸೊ ಆ ಥರ ಎಲ್ಲ ಯಾಕೆ ಅನ್ನಿಸ್ತಾ ಇದೆ ನಿಮಗೆ ಅಂತ? ಸರ್ ಒಂದು ಮೇಜರ್ ಡಿಫ್ರೆನ್ಸ್, ನಾನು ಎಲ್ಲ ಸಮಾಜಗಳಲ್ಲಿ, ಎಲ್ಲ ಒಂದು ದೇಶಗಳಲ್ಲಿ, ಎಲ್ಲ ಮನೆಗಳು ಆಗಿರ್ಬೋದು, ಎಲ್ಲ ಒಂದು ಕಮ್ಯುನಿಟಿ ಆಗಿರ್ಬೋದು, ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ. ನಾವು ಒಳ್ಳೇದು ತಗೋಬೇಕಷ್ಟೇ. ಸೊ ನಮಗೆ ಅವ್ರಿಗೆ ಇರೋ ಒಂದು ಬಿಗ್ಗೆಸ್ಟ್ ಡಿಫ್ರೆನ್ಸ್, ಅಲ್ಲಿ ಒಳ್ಳೆತನ, ಇಲ್ಲಿ ಕೆಟ್ಟತನ ಅಂತ ಹೇಳೋಕ್ಕಾಗಲ್ಲ. ಸೊ ಈಕ್ವಾಲಿಟಿ ಅನ್ನೋದಿದೆ ಅಲ್ಲ, ಸೊ ಅದು ಅಲ್ಲಿ ಇದೆ. ಅದು ನಾವು ಇಲ್ಲಿ ಕಲಿಯೋದು ತುಂಬ ಇದೆ. ಸೊ ಬೇರೆ ವಿಷಯಗಳಾಗಲಿ, ಕಲ್ಚರಲಿ ಆಗಿರ್ಬೋದು, ಅದು ನಮ್ಮಿದಾನೆ ಹೋಗ್ಬೇಕಲ್ಲ. ಸೊ ಇಂಡಿಯನ್ ಕಲ್ಚರ್ ಎಲ್ಲೂ ಸಿಗಲ್ಲ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ, ಹೀರೋಯಿನ್ ಇಬ್ಬರು ಇವತ್ತು ಎತ್ನಿಕ್ ಡೇಸ್ ಅಂತ ಮಾಡ್ತಿರ್ತೀವಲ್ಲ ಕಾಲೇಜ್ ಡೇಸಲ್ಲಿ, ಆ ಥರ ರೆಡಿಯಾಗಿ ಬಂದಿದ್ದೀರಿ. ಕಲ್ಚರಲಿ ನಮ್ಮನ್ನು ಯಾರು ಬೀಟ್ ಮಾಡಲ್ಲ ಸರ್. ಹೌದು, ನಾವು ಇಂಡಿಯನ್ಸ್, ನಮ್ಮ ಕನ್ನಡ ಏನಾಗಿರ್ಬೋದು. ಸೊ ಇದು ಪ್ರಪಂಚನೇ ನಮ್ಮಿಂದ ಕಲಿಬೇಕು. ಸೊ ನಮ್ಮೊಂದು ಕುಟುಂಬದ ಒಂದು ಇದೆ ಒಗ್ಗಟ್ಟಾಗಿರ್ಬೋದು, ಅದೆಲ್ಲ ಅವ್ರು ನೋಡಿ ನಮ್ಮನ್ನು ಕಲಿಬೇಕು. ಬಟ್ ಒಂದು ಈಕ್ವಾಲಿಟಿ ಅನ್ನೋದೇನಿರುತ್ತೆ ಸಮಾಜದಲ್ಲಿ, ಸೊ ಸೋಷಿಯಲ್ ಈಕ್ವಾಲಿಟಿ ಅಂತ ಏನು ಹೇಳ್ತೀವಿ, ಸೊ ಅದು ಅಲ್ಲಿ ನೋಡಿ ಕಲಿಬೇಕು. ಸೊ ಅಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ನಾನು ಹಾಕೊಡ್ತೀನಿ, ನೀನು ಹಾಕೊಂತೀನಿ ಅಂತೇಳಿ. ನಮ್ಮ ಕೆಲವೊಂದು ಫಂಕ್ಷನ್ಸ್ಗೆ ಅಲ್ಲಿ PM ಬಂದಿರ್ತಾರೆ. ಸೊ ನಾವೆಲ್ಲ ಒಟ್ಟಿಗೆ ಕೂತಿರ್ತೀವಿ, ಯಾವುದೊಂದು ಫಂಕ್ಷನ್ ಇರುತ್ತೆ. ಸೊ ನಾನು ಕಾಲ್ ಮೇಲೆ ಹಾಕಿರ್ತೀನಿ, ಅವರು ಹಾಕಿರ್ತಾರೆ. ಅದು ಮ್ಯಾಟರೇ ಇರಲ್ಲ ಅಲ್ಲಿ, ಅದು ಪಾಯಿಂಟೇ ಅಲ್ಲ. ಸೊ ನಿಮಗೆ ಹೆಂಗ್ ಕಂಫರ್ಟ್ ಕೆಳಗೆ ಕೂತ್ರೆ ಕೆಳಗೆ ಕೂತ್ಕೊಳ್ಳಿ. ನಾನು ಕೆಲವೊಂದ್ಸಲ ಊಟ ಮಾಡ್ಬೇಕಾದ್ರೆ ನಾನು ಎಲ್ಲರೂ ಮೇಲೆ ಕೂತ್ರೆ ನನಗೆ ಕೆಳಗೆ ಕೂಡ್ಬೇಕಂತ ಕೆಳಗೆ ಕೂತ್ಕೊಂಡು ಊಟ ಮಾಡ್ತೀನಿ ಅಷ್ಟು ಫ್ರೀಡಮ್ ಇರುತ್ತೆ ಒಟ್ಟು. ಬಟ್ ಏನು ಭಯ ಇಲ್ವಾ ಸರ್ ಅಲ್ಲಿ ಹೊರಗಡೆ ಇಂಡಿಯನ್ಸ್ಗೆ? ಆ್ಯಕ್ಚುಲಿ ಎಲ್ಲ ರೂಮರ್ಸ್ಗಳ ಪ್ರಕಾರ ಹೊರಗಡೆ ಹೊರದೇಶದಲ್ಲಿ ವಿಷ್ಣುವರ್ಧನ್ ಫ್ಯಾನ್ ಸಿಂಹ ಇರ್ಬೇಕಾದ್ರೆ ಭಯ ಎಲ್ಲಿದೆ? ನಾನಿದ್ದೀನಲ್ಲಿ ಇಲ್ಲ, ಇಟ್ಸ್ ಆಲ್ ಸೆಕ್ಯೂರ್ಡ್ ಕಂಟ್ರಿ, ಏನು ತೊಂದರೆ ಇಲ್ಲ. ಸೊ ಈಗ ನೆಕ್ಸ್ಟ್ ಜಂಪ್ ಆಗಿ ನಾವು ಸಿಂಹ ಗುಹೆಗೆ ಬಂತು ಅಂತಂದರೆ ಒಂದು ವಿಷಯ ಕೇಳ್ಪಟ್ಟೆ, ನಿಮ್ಮ ಮನೆ ಹೆಸರು ಅದೇ ಇದೆ ಅಂತ ಕೇಳ್ಪಟ್ಟೆ. ಆಮೇಲೆ ನೀವು ದೊಡ್ಡ ಮಟ್ಟದ ಒಂದು ನಮ್ಮ ವಿಷ್ಣುದಾದ ಅವರ ಅಭಿಮಾನಿ ಅಂತ ಕೂಡ ಕೇಳ್ಪಟ್ಟೆ. ನಾವು ಹುಟ್ಟು ಪ್ರೇಮಿ ನಮ್ಮ ಅಣ್ಣವರಿಗೆ. ಅದು ಚಿಕ್ಕವರಿದ್ದಾಗೆಲ್ಲ ಗೊತ್ತಿಲ್ಲ ಅದು ಹೆಂಗೆ ಕನೆಕ್ಟ್ ಆಯಿತು ಅಂತ. ಸೊ ಚಿಕ್ಕವರಿದ್ದಾಗಿಂದ ನಮಗೆ
ಅಣ್ಣ ಅಂದರೆ ವಿಷ್ಣುವರ್ಧನ್, ದೇವ್ ಇದ್ದಾಗೆ ಅವರು. ಸೊ ಅಫ್ಕೋರ್ಸ್ ಅಣ್ಣ ದೇವ್ರು ಅಂದರೆ ಸಿಂಹದ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ನಮಗೆ. ಸಿಂಹ ಅಂದರೆ ಸಿಂಹ ಅಲ್ಲ ನಮ್ಮವರು, ಸಿಂಹ. ಸೊ ಅವಾಗಿನ ಸಿಂಹ ಅಣ್ಣ ಅಂದರೆ ನನಗೆ ಆ ವರ್ಡ್ಸ್ ಇದು. ಸೊ ಆಸ್ಟ್ರೇಲಿಯಾದಲ್ಲಿ ಮನೆ ಕಟ್ಟಿದ್ಮೇಲೆ ಓಕೆ ಏನೇನು ಹೆಸರು ಅಂದರೆ ಸಿಂಹ ಗುಹೆ ನನ್ನ ಹೆಸರು, ಗುಹೆ ಅಂತ ಆಗ್ತದೆ ನನ್ನೆಲ್ಲ ಅಷ್ಟೇ. ಸೊ ನೀವು ಈಗ ಗೂಗಲಲ್ಲಿ ಸಿಂಹ ಗುಹೆ ಅಂತ ಹೊಡಿರಿ, ಲೊಕೇಶನ್ ನಮ್ಮ ಮನೆ ತೋರಿಸುತ್ತೆ. ಹೌದಾ? ಗೂಗಲ್ ಮ್ಯಾಪ್ಸ್ ಆಸ್ಟ್ರೇಲಿಯಾದಲ್ಲಿ ನಮ್ಮ ಮನೆ ತೋರಿಸುತ್ತೆ. ಸೊ ಅದು ಅಲ್ಲಿಟ್ಟಿದ್ದು, ಬಟ್ ಅದು ಮೂವಿ ಕನ್ವರ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವರು ಕತೆ ರೆಡಿ ಆದಾಗೆ ಅನ್ಕೊಡಿ ಓಕೆ ಇವ್ರು ಆಗಲೇ ರಿವೀಲ್ ಮಾಡ್ಬಿಟ್ಟಿದ್ದಾರೆ ಮರ್ಡರ್ ಮಿಸ್ಟ್ರಿ ಅಂತ ನಾವು ಹೇಳೋದೇನಿದೆ. ಸೊ ಅಫ್ಕೋರ್ಸ್ ಅದು ಅನ್ಕೊಂಡ್ವಿ ಓಕೆ ಸಿಂಹ ಗುಹೆ ಯಾಕೆ ಇಡಬಾರ್ದು, ಗುಹೆಯಲ್ಲಿ ಹೋಗೋರು ಬರಲ್ಲ, ಇಲ್ಲ ಮರ್ಡರ್ ಆಗಿರುತ್ತೆ, ಒಂಥರ ಸಸ್ಪೆನ್ಸ್ ಆಗಿರುತ್ತೆ ಅಂತ ಅನ್ಕೊಂಡ್ವಿ. ಹಾಗೇನು ಚರ್ಚೆ ನಡೀತು, ಸರ್ ಹಳೆ ಟೈಪ್ ಅನಿಸುತ್ತೆ, ಹೊಸ ಟೈಪ್ ಅನಿಸುತ್ತೆ, ಹಂಗೆ ಹಿಂಗೆ ಅಂತ. ಸರ್ ಅಲ್ಲಿ ಅಣ್ಣ ಇದ್ದಾರೆ, ಅಣ್ಣ ಯಾವತ್ತೂ ಹೊಸದ್ರೆ ಸಿಂಹ ಗುಹೆ ಫೈನಲ್ ಕಲಾಸ್. ಸೊ ಹಾಗೆ ಸಿಂಹ ಗುಹೆ ಹೆಸರು ಬಂದಿದ್ದು. ಓಕೆ, ಈಗ ಒಂದೇ ಒಂದು ಪ್ರಶ್ನೆ ನೇರವಾಗಿ ಬರೋದಾದರೆ, ಸ್ವಲ್ಪ ಎಲ್ಲೋ ಸುಟ್ಟು ವಾಸನೆ ಬರ್ತಾ ಇರ್ಬೋದಲ್ವ ಸರ್? ಯಾವುದಕ್ಕೆ? ಯಾಕೆ ನನ್ನ ಮಾತಾಡಿಸ್ತಾ ಇಲ್ಲ, ಬರೀ ಇವ್ರನ್ನೇ ಅಂದಿದ್ದಕ್ಕೆ ನಾನು ಎಲ್ಲಿ ಕುಕ್ ಮಾಡ್ತಿದ್ದಾರೆ ಇಲ್ಲಿ. ಓಕೆ, ಈಗ ಸರ್ ಒಂದು ಮಾತಾಡ್ತಿದ್ದಾರೆ ಆಮೇಲೆ ಎಲ್ಲ ಅವ್ರ ಬಗ್ಗೆನೇ ಈಗ ಕೇಳೋದು. ಇವಾಗ ನಿವಿಷ್ಕಾ ಅವ್ರ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಕೋಸ್ಟಾರ್ ಕಂಪ್ಲೇಂಟ್ ಅಂತ ಈಗ ಬಂದಿದೆ, ನಾವು 9:30 ಬಂದಿದ್ದೀವಿ. ಎಷ್ಟು ಟೈಮ್ ಈಗ? 12:30, ಅರ್ಧ ಗಂಟೆ ಮುಂಚೆ ಬಂದಿದ್ದೀರಾ. ಸೊ ಎಷ್ಟು ನಿಮ್ಮ ಯಾವ ರೀತಿ ಇತ್ತು ನಿಮ್ಮ ಒಡನಾಟ? ನೀವು ಹೇಳಿದ ಕಂಪ್ಲೇಂಟ್ ಸ್ಟ್ಯಾಂಡರ್ಡ್ ಐತೆ ಎಲ್ಲ ಹುಡುಗಿರಂಗೆ. ಓಕೆ, ಸ್ವಲ್ಪ ಜಾಸ್ತಿ ಕಡಿಮೆ ಇರ್ತಾರೆ. ಲೇಟ್ ನನಗೆ 10 o'clock ಬರಕ್ಕೆ ಹೇಳಿದ್ದು, ಬಟ್ ಪರ್ಟಿಕ್ಯುಲರ್ 10 o'clock ಬಂದರೆ ಈ ಥರ ಪ್ಲ್ಯಾನಿಂಗ್. ನಾನು ಇವಾಗ ಒಂದ್ಸತಿ ಹೇಳ್ತಾರೆ 10 o'clock ಬನ್ನಿ, ದೇ ಸ್ಟಾರ್ಟ್ ಬೈ 11 ನಾನು. ಆ್ಯಂಡ್ ಪ್ರೆಸ್ ಮೀಟ್ ಇದೆ 3 o'clock ಅಂತ ಹೇಳಿದ್ದು. ಸೊ ಅವೆಲ್ಲ ಓಕೆ ನೋಡಿ, ಅದು ಮತ್ತೆ ಆಗಿದೆ, ಸಾರಿ ಲೇಟ್ ಆಯ್ತು, ಮೂವ್ ಫಾರ್ವರ್ಡ್. ಇಲ್ಲ ಈಗ ನಾನು ಹೇಳ್ಬೋದು, ಹುಡುಗಿರೇ ಹಿಂಗ 15,000 ಕಿಲೋಮೀಟರ್ ಮತ್ತೆ 1 hour ಮುಂಚೆ ಒಂದು ಕೂತಿದ್ದೀನಿ. ನಿಮ್ದೆಷ್ಟು? 5 ಕಿಲೋಮೀಟರ್ ನೋಡಿ ಸರ್, 15,000 ಕಿಲೋಮೀಟರ್ ಇಲ್ಲ 5 ಕಿಲೋಮೀಟರ್. ದೆನ್ ಅಗೇನ್ ಜಸ್ಟಿಫೈ ಮಾಡ್ಕೋತಾರೆ. ಸೊ ಹೇಗಿತ್ತು ಸರ್ ನಿವಿಷ್ಕಾ ಅವ್ರ ಒಟ್ಟಿಗೆ? ಇಲ್ಲ ಸರ್, ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಹೀಗೆ ನಗ್ನಗ್ತಾ ಇರ್ತಾ ಇದ್ದೆ ಯಾವಾಗಲೂ. ಕೆಲವೊಂದ್ಸಲಿ ಶೂಟಿಂಗ್ ಟೈಮಲ್ಲಿ ಅದೇ ಶಾರ್ಟ್ ರೆಡಿ ಆಗಿರೋದು, ಇವ್ರು ಮುಂಚೆ ಕುತ್ಕೊಂಡು ಕೂತಿರೋರು. ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಇತ್ತು ಅಲ್ಲಿ. ನಾವು ಮಾಡಿದ್ದೊಂದು ಚಿಕ್ಕ ಹಳ್ಳಿಲಿ, ಜಾಗರಹಳ್ಳಿ, ಜಾಗವರಹಳ್ಳಿ, ಯಾವಾಗಲೂ ಜಗವಾರಹಳ್ಳಿ ನಮ್ಮ ತಲೆ ಮತ್ತೆ ಬಂದಾಗ 2 ವರ್ಷ ಆಯ್ತು. ಹಾಸನ ಹತ್ರ ಇರೋ ಒಂದು ಹಳ್ಳಿ, ಜಾಗವರಹಳ್ಳಿಲಿ ಮಾಡಿದ್ದು. ಸೊ ಇವರಿಗೆ ಡಿಮ್ಯಾಂಡ್ ಜಾಸ್ತಿ ಇಲ್ಲ. ಅಫ್ಕೋರ್ಸ್ ಹೀರೋಯಿನ್ ಅಲ್ಲ ಸರ್. ನಾನು ನೋಡಿ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪಾಪ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ, ನಿಮ್ಮನ್ನು ಮಾತಾಡ್ಸೋ ಬದಲು ಹೀರೋಯಿನ್ನ ಮಾತಾಡ್ಸ್ಬಿಟ್ಟೆ. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಇವರು ಊರಲ್ಲೆಲ್ಲ ಸುತ್ತಾಡ್ಕೊಂಡು ಆರಾಮಾಗಿ ಇವನ್ ಶಾರ್ಟ್ ರೆಡಿ ಆದಾಗೂ ಅಲ್ಲಿ ಸುತ್ತಾಡ್ಕೊಂಡು ಮುಂಚೆ ಕಿತ್ತೋದು. ಅವರು ಒಂದು ಅಜ್ಜಿ ಇದ್ದಾರೆ ಆ್ಯಕ್ಚುಲಿ, ಒಂದು ಅಜ್ಜಿ ಹಿಡ್ಕೊಂಡ್ಬಿಟ್ಟಿದ್ವಿ ನಾವು. ಆ ಅಜ್ಜಿ ಜೊತೆ ಏನೇನೋ ಅಜ್ಜಿ ಏನದು ಕಡ್ಡಿಪುಡಿ ಅದು, ಆಮೇಲೆ ಎಲ್ಲ ಚಿಗ್ಲಿ ಎಲ್ಲ ಕುಟ್ಕೊಡೋದು, ನಮಗೆಲ್ಲ ಊಟ ಎಲ್ಲ, ಆಮೇಲೆ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ಕೊಡೋದು. ಆಮೇಲೆ ಅವ್ರದ್ದು ಹೊಲ ಇತ್ತು, ಸೊ ಅಲ್ಲಿ ಹೊಲದಲ್ಲೆಲ್ಲ ಹೋಗ್ಬಿಟ್ಟು ಎಳ್ನೀರೆಲ್ಲ ತಿನ್ನೋದು, ಎಳ್ನೀರೆಲ್ಲ ಕುಡಿಯೋದು. ಎಲ್ಲ ಸೂಪರ್. ನಮ್ಮ ಕಡೆ ಮೆಕ್ಕೆ ತಾನೆ ಅಂತೀವಿ ನಾವು, ನಿಮ್ಮ ಕಡೆ ಜೋಳ ಅಂತ. ಜೋಳ ಅಂತ ಜೋಳ ಎಲ್ಲ ಸುಟ್ಕೊಂಡು ತಿಂತಿದ್ವಿ. ಸೊ ನನ್ಗೇನೋ ಶೂಟಿಂಗ್ ಮತ್ತೆ ಅಲ್ಲ ಹಿಂಗೆ ಇದಾರಲ್ಲ, ಮತ್ತೆ ಹೆಂಗೆ ಅದೇ ತಿನ್ನೋದಲ್ಲ, ಇದೇನಿಲ್ಲ. ಶೂಟಿಂಗ್ ಹೋಗೋದು ಫೀಲೇ ಆಗಿರ್ಲಿಲ್ಲ ನನಗೆ, ಅಷ್ಟು ಎಂಜಾಯ್ ಮಾಡಿದ್ವಿ. ಅಂಡ್ ಸ್ಪೆಷಲಿ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇಸ್ ವೆರಿ ಡೌನ್ ಟು ಅರ್ತ್. ರವಿ. ಓಕೆ, ರವಿ. ಇವಾಗ ನಾವು ರವಿ ಅಂದ್ಬಿಟ್ರೆ ನಮ್ಗೆ ರವಿ ಅಂತಿದ್ದಾರೆ, ಕರೀತಿದಾರ. ಇಲ್ಲ ಅವ್ರು ಹೇಳಿದ್ದಾರೆ ಆಕ್ಚುಲಿ ಫೆವಿಕ್ವಿಕ್ ಇಟ್ಕೊಂಡಿದ್ದೀವಿ ಅಂತ. ಅಲ್ಲ, ಒಂದೊಂದ್ಸತಿ ಹೆಸರಿಟ್ಟು ಕರೆದ್ಬಿಟ್ರ ಅನ್ನೋ ಫೀಲ್ ಬಂದಿಲ್ಲ. ಆಕ್ಚುಲಿ ಏನ್ ಗೊತ್ತಾ, ವಿತ್ ರೆಸ್ಪೆಕ್ಟ್ ಸರ್ ಅಂತ. ಅಲ್ಲ, ವಿತ್ ರೆಸ್ಪೆಕ್ಟ್ ಅಂತಲ್ಲ, ಯಾವಾಗಾದ್ರೂ ಈಗ ನೋಡಿ ನಿಮ್ಮನ್ನ ಪರಿಚಯ ಆಗಿ ಈಗ ಅರ್ಧ ಗಂಟೆ ಆಗಿಲ್ಲ ನಮ್ಗೆ, ಎಷ್ಟು ನಗ್ನಗ್ತಾ ಮಾತಾಡ್ತಾ ಇದೀವಿ. ಸೊ ಏನು ಅಂತಂದರೆ ಒಂದು ಬಾಂಡಿಂಗು ಅದೊಂದು ಇರಬೇಕು. ಆ್ಯಕ್ಚುಲಿ ನಾವು ಫ್ರೀಯಾಗಿ ತೊಗೊಂಡ್ಬಿಡ್ಬೇಕು. ಆ್ಯಕ್ಚುಲಿ ಅವ್ರು ಕೊಡಲಿಲ್ಲ ಅಂದ್ರೆ ಅವರು ಅವಾಗ ಮೋಲ್ಡ್ ಆಗಿಬಿಡ್ತಾರೆ, ಯಾರೇ ಆಗ್ಬೋದು, ರವಿ ಅಂತಲ್ಲ. ಸೊ ಎಲ್ಲರೂ ಅಷ್ಟೇನೆ. ಸೊ ಹೇಳಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ. ಆ್ಯಕ್ಚುಲಿ ರವಿ ಅವ್ರ ಬಗ್ಗೆ ಅಂದರೆ ಈಸ್ ವೆರಿ ಡೌನ್ ಟು ಅರ್ತ್. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ರು
ಅಂದರೆ ನಂಗೆ ಟೀಮಲ್ಲಿ ತುಂಬ ಇವ್ರದ್ದು ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು. ಎಷ್ಟೇ ಪ್ರಾಬ್ಲಮ್ಸ್ ಆದರೂ ಈ ಶೂಟಿಂಗ್ ಅಂದರೆ ನಿಮ್ಗೆ ಗೊತ್ತು, ತುಂಬ ಪ್ರಾಬ್ಲಮ್ಸು, ತುಂಬ ಕಿರಿಕಿರಿ, ಅದು ಇದು ಎಷ್ಟೊಂದು ಇರ್ತಿತ್ತು. 108 ಪ್ರಾಬ್ಲಮ್ಸ್ ಆದರೂ ಇವರು ಒಂಥರ ಕಾಮಾಗಿರ್ತಾ ಇದ್ರು. ಎಷ್ಟೇ ಅಂದರೆ ಈಸ್ ಟು ಟೇಕ್ ಇಟ್ ಸೋ ಈಸಿ, ಸೋ ಲೈಟ್, ಆ್ಯಂಡ್ ಈಸ್ ಟು ಮೇಕ್ ಮೀ ಆಲ್ಸೋ ಅಂಡರ್ಸ್ಟ್ಯಾಂಡ್ ಲೈಕ್ ಓಕೆ ಈ ಥರ ಆಗಿದೆಯಾ, ಏನಾದರೂ ಪ್ರಾಬ್ಲಮ್ ಅಂತ ಆದಾಗ್ಲೂ ಈಸ್ ಟು ಸಾಲ್ವ್ ಇಟ್. ನನಗೆ ತುಂಬ ಇವಾಗ ಇರಿಟೇಟ್ ಆದಾಗ್ಲೂ ಅದನ್ನ ಹೋಗಿ ಹೇಳ್ಕೊಂಡಾಗ ಅಥವಾ ಏನಾದರೂ ಹೇಳ್ದಾಗೆಲ್ಲ ಈಸ್ ಟು ಬಿ ಲೈಕ್ ಇಲ್ಲ ಓಕೆ ಈಗ ಓಕೆ ನಾನು ಟೀಮ್ ಜೊತೆ ಮಾತಾಡ್ತೀನಿ, ಓಕೆ ಅವ್ರ ಜೊತೆ ಹೇಳ್ತೀನಿ. ಈ ವಾಸ್ ವೆರಿ ಸಪೋರ್ಟಿವ್, ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ಹೀರೋ ಆಸ್ಟ್ರೇಲಿಯಾದಿಂದ ಬರ್ತಾ ಇದ್ದಾರೆ ಹಾಗೆ. ನಾನು ಹೌದಾ ಓಕೆ ಹೆಂಗಿರುತ್ತೋ ಏನೋ ಅಂದ್ಕೊಂಡಿದ್ದೆ. ಆಸ್ಟ್ರೇಲಿಯಾ ಹೆಂಗಿರುತ್ತೋ ಏನು ಅಂತಂದ್ರೆ ನಾಟಕ ಆಟಿಟ್ಯೂಡ್ ಆ್ಯಂಡ್ ಪ್ಲಸ್ ಕನ್ನಡ ಎಲ್ಲ ಬರುತ್ತಾ ಹೇಗೆ ಏನು ಆ ಥರ ಬಂದಮೇಲೆ ರೀ ನಾವು ಬಳ್ಳಾರಿ ಅವ್ರಿ ನಾನು ಹೇಳಿದ್ದು ಹುಬ್ಳಿ ಅವರು ಅಂತ, ನಾನು ಬೆಳಗಾವಿಯವಳು ಅಂತ ಹೇಳಿದ್ದೆ. ಸೊ ಇವ್ರು ಹುಬ್ಳಿ ಬೆಳಗಾವಿ ಧಾರವಾಡ ಎಲ್ಲ ಗೊತ್ತು ನನಗೆ ಅನ್ನೋ ಥರ. ಅಂದರೆ ಯಾವ ಥರ ಫೀಲ್ ಆಯಿತು ಅಂದರೆ ನಮ್ಮ ಕನ್ನಡಿಗರದವ್ರೆ, ನಮ್ಮ ಕಡೆದವ್ರೆ ಅನ್ನೋ ಫೀಲ್ ಆಯಿತು. ಸೊ ಇಟ್ ವಾಸ್ ಆಲ್ ಈಸಿ ಗೋಯಿಂಗ್ ಅನಿಸ್ತು. ಆ್ಯಂಡ್ ಶೂಟಿಂಗ್ ಟೈಮಲ್ಲೂ ತುಂಬ ಅಲ್ಲೆಲ್ಲ ಹಳ್ಳಿ ನಾವು ಹೇಳಿದ್ವಲ್ಲ ಹಳ್ಳಿ ಇವಾಗ ಹೋದ್ರೂ ಐ ಥಿಂಕ್ ಅವ್ರು ನಮ್ಮನ್ನು ರೆಕಗ್ನೈಸ್ ಮಾಡಿ ಮಾತಾಡ್ಸ್ತಾರೆ ಅಂದ್ಕೊಳ್ತೀನಿ. ಅಲ್ಲಿ ಅಜ್ಜಿ ಇದ್ರು. ಇಲ್ಲ ನಾನು ಹೋಗಿದೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಹೋಗಿದೆ ನಾನು 7-8 ಮಂತ್ಸ್ ಮುಂಚೆ ಬಂದಾಗೆ ಮೇಯಲ್ಲಿದ್ದೆ ಲಾಸ್ಟ್ ಇಯರ್ ಹಳ್ಳಿಗೆ ಹೋಗಿದೆ. ಆ ಒಂದು ಅಟ್ಯಾಚ್ಮೆಂಟ್ ಅಲ್ವಾ. ಆಮೇಲೆ ಅಲ್ಲೇ ಹಿಂಗಂತ ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಒಬ್ಬರು ಮನೇಲಿ ಮಾಡಿದರೆ ಡಿನ್ನರ್ ಹೇಳೋರು ನೀವು ಸಂಜೆ ಬರಬೇಕು ಊಟಕ್ಕೆ ಅಂತ. ಸೊ ಇಟ್ ವಾಸ್ ಲೈಕ್ ದ್ಯಾಟ್, ಒಂಥರ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದ್ರು. ಆ್ಯಕ್ಚುಲಿ ಸ್ಪೆಷಲಿ ಹಳ್ಳಿಯವರೆಲ್ಲ ನಮ್ಮನ್ನು ಆ ಥರನೇ ಟ್ರೀಟ್ ಮಾಡ್ತಾರೆ. ಸಿಟಿಲಿ ಬಂದರೆ ನಾನು ಸ್ವಲ್ಪ ದೂರ ಡೋರ್ ಕ್ಲೋಸ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಬಟ್ ಹಳ್ಳಿಲೆಲ್ಲ ತುಂಬ ಚೆನ್ನಾಗಿ ನಮ್ಮನ್ನ ನೀವು ಸಿಟಿಯವರಲ್ಲ ಡೋರ್ ಕ್ಲೋಸ್ ಮಾಡೋದು ಸರಿ. ನಾವು ಹಳ್ಳಿ ನಾವು ಲೋಕಲ್ ಹಳ್ಳಿ ನಾವು